ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈಗ ಒಂದು ಸಿಂಪಲ್ ಆಗಿರೋ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕಂತ ಅಂದ್ಕೊಂಡೀನಿ. ಈಗ ಕೆಲವೊಬ್ಬರಿಗೆ ಬೇಗ ಏಳೋದು ಆಗೋದೇ ಇಲ್ಲ, ಜಲ್ದಿ ಏಳೋಕ್ಕಾಗಂಗಿಲ್ಲ. ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳಬೇಕಂತ ಅಂದ್ಕೊಂಡೀನಿ. ಈಗ ನಾವು ಮುಂಜಾನೆ ಅಲಾರಾಮ್ ಇಡ್ತೀವಿ, ಅಲಾರಾಮ್ ಇಟ್ಬಿಟ್ಟು ಹೇಳ್ತೀವಲ್ಲ, ನಾವು ಮುಂಜಾನೆ ಅಲಾರಾಮ್ ಇಡಕ್ಕೆ ಹೋಗ್ಬಾರ್ದು ರೀ, ನಸುಕಿನಲ್ಲಿ ಅಲಾರಾಮ್ ಇಡಕ್ಕೆ ಹೋಗ್ಬಾರ್ದು. ಮೊದಲು ರಾತ್ರಿ ಅಲಾರಾಮ್ ಇಡ್ಬೇಕು ರೀ. ಯಾಕಂದ್ರೆ ನಮಗೂ ಕಣ್ತುಂಬ ನಿದ್ದೆ ಬೇಕು, ನಿದ್ದೆ ಶರೀರಕ್ಕೆ ಭಾಳ ಮುಖ್ಯ. ಆದರೆ ಅದನ್ನು ರಾತ್ರಿ ಯಾಕೆ ಇಡ್ಬೇಕಂತ ಹೇಳಿದೆ ಅಂದ್ರೆ, ರಾತ್ರಿ ನೀವು ಜಲ್ದಿ ಮಲ್ಕೊಂಡ್ರೆ ಬೆಳಗ್ಗೆ ಜಲ್ದಿ ಹೇಳೋಕ್ಕಾಗೋದು. ಅದಕ್ಕೆ ರಾತ್ರಿ ನೀವು 9:30 ಒಳಗಡೆ ಮಲ್ಕೊಂಡಿದ್ರಿ ಅಂತಂದ್ರೆ ಮುಂಜಾನೆ ಜಲ್ದಿನೇ ನೀವು 4 ಗಂಟೆಗೆ ಬೇಕಾದರೂ ಎಚ್ಚರ ಆಗ್ತದೆ. ಕಣ್ತುಂಬ ನಿದ್ದೆ ಆದರೆ ಮಾತ್ರ ಎಚ್ಚರ ಆಗ್ತದೆ. ಇಲ್ಲ ನಿದ್ದೆ ಮಾಡಲಿಲ್ಲ ಅಂದರೂ ಶರೀರಕ್ಕೆ ನಮಗದು ಒಳ್ಳೆಯದಲ್ಲ. ಅದಕ್ಕೆ ಎಲ್ಲರೂ ಮೊದಲು ಬೇಗ ಮಲ್ಕೊಳ್ಳೋದನ್ನು ವಿಚಾರ ಮಾಡಬೇಕು. ರಾತ್ರಿ ಬೇಗ ಮಲಗಿದ್ರೇ ಮುಂಜಾನೆ ಬೇಗ ಏಳೋಕ್ಕಾಗೋದು. ಅದೇ ಒಂದು ಗಾದೆ ಹೇಳ್ತಾರಲ್ಲ, ಬೇಗ ಮಲಗಿ ಬೇಗ ಏಳು ಅಂಥೇಳಿ. ಇದು ಸುಳ್ಳಲ್ಲ, ಇದು ನಮ್ಮ ಆರೋಗ್ಯಕ್ಕೆ ಭಾಳ ಉತ್ತಮ. ಮಾರ್ನಿಂಗ್ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದಿದ್ದೆ ರೀ. ಈಗ ಡಿಟಾಕ್ಸ್ ಡ್ರಿಂಕ್ ರೂಪದಲ್ಲಿ ನಾನೀಗ ಈಸ್ಗುಂಬಳದ ಜ್ಯೂಸ್ ಕುಡಿತಾ ಇದ್ದೀನಿ. ಅಂದರೆ ನಾನು ಈ ಸೋರೆಕಾಯಿ ಅಂತ ಕರೀತಾರಲ್ಲ, ಅದ್ರ ಜ್ಯೂಸ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸೋದ್ರಿಂದ ಈ ಶುಂಠಿ, ನಿಂಬೆಹಣ್ಣು, ಈ ವೆಜಿಟೇಬಲ್ ಜ್ಯೂಸ್ ಏನದಾವಲ್ಲ ರೀ, ನಮ್ಮ ಶರೀರಕ್ಕೆ ಅಮೃತ ಅಂತ ಹೇಳ್ಬೋದು ರೀ. ಇದ್ರದ್ದೆಲ್ಲ ಬೆನಿಫಿಟ್ಸನ್ನು ನಾನು ಇನ್ನೊಂದು ವಿಡಿಯೋಲ್ಲಿ ತಿಳಿಸ್ತೀನಿ ರೀ. ಇವತ್ತು ನಾನು ರಾಗಿ ಅಂಬಲಿ ರೆಸಿಪಿ ಹೇಳ್ತೀನಿ ರೀ ನಿಮಗೆ. ರಾಗಿ ಅಂಬಲಿ ಹೆಂಗೆ ಮಾಡೋದು, ನೀವು ಗಂಜಿನೂ ಮಾಡ್ಕೋಬೋದು ಅಥವಾ ಅಂಬಲಿನೂ ಮಾಡ್ಕೋಬೋದು. ಎರಡೂ ಥರದ ವಿಧಾನ ನಾನು ಈಗ ನಿಮಗೆ ಹೇಳ್ತೀನಿ. ಈಗ ಒಂದು ಬೊಗಾನಿ ಒಳಗೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿ. ಇದು ಬೇಕಾದಂಗೆ ಇಬ್ಬರೂ ಕುಡಿಬೋದು. 2 ಗ್ಲಾಸ್ ನೀರಿನಲ್ಲಿ ಒಂದು ಸಣ್ಣ ಗ್ಲಾಸ್, ಒಂದು ಚಹಾ ಕುಡಿದ ಗ್ಲಾಸ್ ಇರ್ತಾವೆ ನೋಡಿರಿ, ಅಂಥ ಗ್ಲಾಸ್ನಂದು 1 ಗ್ಲಾಸ್ ರಾಗಿ ಹಿಟ್ಟು ತೊಗೊಂಡೀನಿ. ನೀವು ಗಂಜಿ ಮಾಡಬೇಕಂದ್ರೆ ಇದ್ರಾಗಿಂದ ಅರ್ಧ ಹಿಟ್ಟು ತೊಗೋರಿ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಮಾಡ್ಕೋತೀನಿ, ಯಾಕಂತಂದ್ರೆ ನಾನು ಅಂಬಲಿ ಮಾಡಬೇಕಂದ್ರೆ ಅದರೊಳಗೆ ಮಜ್ಜಿಗೆ ಆ್ಯಡ್ ಮಾಡ್ತೀನಿ. ಇದು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ನೀರು ಹಾಕಿ, ಯಾಕೆ ಈ ಥರ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಬೇಕಂದ್ರೆ ಗಂಟು ಆಗಬಾರ್ದು ಅಂಥೇಳಿ. ಅದನ್ನು ಹಾಕುವಾಗನೇ ಏನು ಮಾಡಿರಿ, ಚೆಂದಾಗಿ ಒಂದು ಚಮಚ ಅಥವಾ ಈ ಥರ ಇದು ತೊಗೊಂಡು ನೀವು ಇದನ್ನು ತಿರುಗಾಡ್ಕೊಂತ ಇರ್ರಿ. ಗಂಟು ಆಗೋದಿಲ್ಲ ಅದು ಸ್ಟಾರ್ಟಿಂಗಲ್ಲಿ. ಕುದಿ ನೀರಿಗೆ ಇದನ್ನು ಆ್ಯಡ್ ಮಾಡಬೇಕ್ರಿ. ಈಗ ನಮ್ಮ ಕಡೆ ಜೋಳದ ಹಿಟ್ಟನ್ನೇ ಜಾಸ್ತಿ ಬಳಸ್ತಾರೆ. ಜೋಳ, ಗೋಧಿ ಬಳಸ್ತಿರ್ತೀವಿ, ರಾಗಿ ಕಡಿಮೆ ಬಳಸ್ತಿರ್ತೀವಿ. ಆದರೂ ನಾವು ಎಲ್ಲ ಥರ ಫುಡ್ಡನ್ನು ತಿನ್ನಲೇಬೇಕ್ರಿ. ನಮ್ಮ ಶರೀರಕ್ಕೂ ಎಲ್ಲ ತರಹದ ಆಹಾರಗಳು ಬೇಕಾಗ್ತವೆ. ರಾಗಿನೂ ಭಾಳ ಒಳ್ಳೆಯದು ಶರೀರಕ್ಕೆ. ಆ್ಯಕ್ಚುಲಿ ಬಿಸಿಲು ಭಾಳ ಚಲೋ. ಏನು ರಾಗಿ ಅಂಬಲಿ ಮಾಡತ್ತೀನಿ ನೋಡ್ರಿ, ಇದು ಬ್ಯಾಸ್ಗ್ಯಾಗಂತೂ ಭಾಳ ಒಳ್ಳೇದು ನೋಡ್ರಿ. ಇದನ್ನ ಹಿಂಗೆ ತಿರುಗಾಡ್ಕೋತ ಇರಬೇಕು, ಗಂಟಾಗ್ಲಾರ್ದಂಗೆ ಇದನ್ನು ಚೆಂದಾಗಿ ಕುದಿಸ್ಬೇಕು. ಬಳೋತನ ಸಣ್ಣ ಇಟ್ಟು ಕುದಿಸ್ರಿ. ಏನೇ ನೋಡಿರಿ, ನೀವು ರಾಗಿದು ಹಿಟ್ಟು ಕಲರ್ ಚೇಂಜ್ ಆಗ್ತೈತೆ ರೀ ಅದು ಕುದಿಸ್ದಂಗೆ. ಅದರೊಳಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡ್ಕೊಳತ್ತೀನಿ. ನೀವು ಬರೀ ಗಂಜಿ ಬೇಕಂದ್ರೂ ಹಾಕೋಬೋದು. ಜೀರಿಗೆ ಪುಡಿ ಆಪ್ಷನಲ್ಲ, ನೀವು ಹಾಕೋತಿದ್ರೆ ಹಾಕೋರಿ, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನು ಕುದ್ದು ಒಂದು ಸ್ವಲ್ಪ ಆರದ ಮೇಲೆ ಇದರೊಳಗೆ ನಾನು ಒಂದು ಸ್ವಲ್ಪ ಮಜ್ಜಿಗೆ ಆ್ಯಡ್ ಮಾಡಾಕತ್ತೀನಿ. ಇದರೊಳಗೆ ನೀವು ಒಂದು ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಅಥವಾ ಸಣ್ಣಗೆ ಕಟ್ ಮಾಡಿ ಈರುಳ್ಳಿಯನ್ನು ಹಾಕೋಬೋದು. ಭಾಳ ಟೇಸ್ಟ್ ಅನ್ನಿಸ್ತೈತಿ. ಇದು ಇವತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಈ ಕೆಲವೊಂದಿಷ್ಟು ಹಣ್ಣುಗಳನ್ನ ತೊಗೊಂಡು ಬಂದಿದ್ದರು. ಅದರಲ್ಲಿ ಈ ಆರೆಂಜ್ನೂ ಕೂಡ ಒಂದು ಭಾಳ ಟೇಸ್ಟ್ ಆದಂತಹ ಹಣ್ಣು. ಇದು ಸಣ್ಣ ಸಣ್ಣ ಆರೆಂಜ್ ಇರ್ತಾವೆ, ಆದರೆ ಸಿಪ್ಪೆ ಮಾತ್ರ ಭಾಳ ತೆಳುವ, ಆದರೆ ಹಣ್ಣು ಮಾತ್ರ ಭಾಳ ರುಚಿ. ಒಂದು ಸಲ ನೀವು ಈ ಥರ ಹಣ್ಣನ್ನು ಟೇಸ್ಟ್ ಮಾಡಿರಿ. ಆಮೇಲೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತಂತಂದ್ರೆ, ಈ ವಿಡಿಯೋದಲ್ಲಿ ಏನಾದರೂ ಮಾಹಿತಿ ಯೂಸ್ಫುಲ್ ಅನಿಸಿತ್ತಂತಂದ್ರೆ ಒಂದು ಸಲ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಮ್ಮ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತಿದ್ರಿ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಧನ್ಯವಾದಗಳು.